ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು. ಸರ್ ಎಲ್ಲ ನಮ್ಮ ಸ್ನೇಹಿತರು ಬಂದಿದ್ರು, ಇವತ್ತು ವಾರ್ಡಿನ ಮತದಾರರು ಬಂದಿದ್ದರು, ಅವರಿಗೆಲ್ಲ ನನ್ನ ಧನ್ಯವಾದಗಳು ಹೇಳೋಕ್ಕೆ ನಾನು. ಸರ್ ಇವತ್ತು ತಮ್ಮ ಹುಟ್ಟಿದ ಪ್ರಯುಕ್ತ ಯಾವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ಸರ್ ಇವತ್ತು ಹುಟ್ಟಿದ ಹಬ್ಬದಲ್ಲಿ ಇವತ್ತು ಅನಾಥಾಶ್ರಮ ಆಗಲಿ, ಇವತ್ತು ನಮ್ಮ ಸ್ನೇಹಿತರು ಕೆಲವು ಜಾಗದಲ್ಲಿ ಅನಾಥಾಶ್ರಮಕ್ಕೆ ಅವರು ಊಟ ಇದು ಮಾಡಿದರು, ಕೆಲವು ಕಡೆ ಕರೆದಿದ್ರು, ಹೋಗಿ ಬಂದೆ ಸರ್. ಸರ್ ತಾವು ಒಬ್ಬ ಜೀವಿ ಆಕಾಂಕ್ಷೆ ಇದೆ, ತಾವು ವಾರ್ಡಿನಲ್ಲಿ ಯಾವ ರೀತಿ ಒಂದು ನಿಕಟ ಸಂಪರ್ಕವನ್ನು ಹೊಂದಿದ್ದೀರಾ? ಸರ್ ಪ್ರತಿ ಮನೆಗೂ ಹೋಗಿ ಭೇಟಿಯಾಗಿ ಅವ್ರ ಸಮಸ್ಯೆ ಏನು ಅಂತ ನನ್ನ ಕೈಯಲ್ಲಿ ಇವತ್ತು ಸದ್ಯಕ್ಕೆ ಇನ್ನು ನಾನು ಕಾರ್ಪೊರೇಟರ್ ಆಗಿಲ್ಲ, ನನ್ನ ಕೈಯಲ್ಲಿ ಏನಾಗುತ್ತೋ ಪೂರ್ಣಿಮಾ ಮೇಡಮ್ ಇದ್ದಾರೆ, ಶ್ರೀನಿವಾಸ್ ಸರ್ ಇದ್ದಾರೆ, ಅವರ ಇದರಲ್ಲಿ ಎಲ್ಲ ಕೆಲಸಗಳು ಏನೇನಾಗುತ್ತೋ ಇವಾಗ ಅದು ಇವತ್ತಿಗೆ ಮಾಡಿಸ್ಕೊಡ್ತಾ ಇದ್ದೀನಿ ಸರ್. ಮತ್ತು ಒಂದು ವಾರ್ಡಲ್ಲಿ ಒಟ್ಟು ವಾರ್ಡಿನ ಜನತೆಗೆ ಮತ್ತು ಏನು ಇಷ್ಟಪಡ್ತೀರಾ? ಸರ್ ವಾರ್ಡಿನ ಜನತೆಗೆ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಕೇಳೋದಿಷ್ಟೇ, ನನ್ನ ಕೈಯಲ್ಲಿ ನಾವು ಇಲ್ಲೆಲ್ಲ ಬರೋದು ಸಮಾಜ ಸೇವೆ ಮಾಡೋಕ್ಕೆ, ಎಲ್ಲ ಬಂದು ನಿಮಗೆ ಏನು ಮನೆ ಬಾಗಿಲು ಬಂದು ನಿಮ್ಮ ಕೆಲಸ ಮಾಡಿಕೊಡೋ ಜವಾಬ್ದಾರಿ ನಮ್ಮದು ಸರ್. ಥ್ಯಾಂಕ್ ಯು ಸರ್. ನಿಖಿಲ್ ಹುಟ್ಟಿದಬ್ಬ. ನಿಖಿಲ್ಗೆ ಯಾವಾಗಲೂ ಹೇಳ್ತಾ ಇದ್ದೀನಿ, ನಾವು ಸಮಾಜ ಸೇವೆ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು, ನಾವು ಬಡವ್ರಿಗೆ ಸಹಾಯ ಮಾಡಬೇಕು, ಆಮೇಲೆ ನಮ್ಮ ಕೃಷ್ಣರಾಜಪುರನ ಮಾದರಿ ನಗರ ಮಾಡಬೇಕು, ಎಲ್ಲ ಆಸೆಗಳು ಇದೆ ಸರ್. ಸರ್ ತಾವು ರಾಜ್ಯ ಮಟ್ಟದಲ್ಲಿ ಒಂದು ಸಂಘಟನೆ ಮತ್ತು ಪಕ್ಷದ ಸೇವೆ ಮಾಡ್ಕೊಂಡು ಬಂದವರು, ಈಗ ತಮ್ಮ ಮಗನ ಇಲ್ಲಿ KR ವಾರ್ಡ್ಗೆ ಒಂದು ಅಭ್ಯರ್ಥಿ ಬಿಂಬಿಸ್ತಾ ಇದ್ದೀರಾ, ಏನೊಂದು ಉದ್ದೇಶ ಇಟ್ಕೊಂಡು ಈಡೇರಿಸ್ತಾ ಇದೆ ಸರ್? ಉದ್ದೇಶ ಏನು ಅಂದರೆ, ನಾನು ಮುಂಚೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿದ್ದೆ, ರಾಜ್ಯದಲ್ಲಿ 18 ವರ್ಷ JDSನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೆ, ಆಮೇಲೆ ಸಿದ್ದರಾಮಯ್ಯ ಅವರು ನಮ್ಮ ಮನೆಗೂ ಬಂದಿದ್ದರು, ನನ್ನನ್ನು ಭುಜ ತಟ್ಟಿ ಬಾಪ ನಾನು ಇದ್ದೀನಿ ಅಂತ ಕರೆದಿದ್ದಾರೆ. ಆಮೇಲೆ ನಾವು ನಿಖಿಲ್ ನನಗೆ ಈ ರಾಜಕೀಯ ನಮಗೇನು, ನಾನು ನನ್ನ ಮಗ ಯಾವಾಗಲೂ ಯೋಚನೆ ಮಾಡ್ತಾಯಿದ್ವಿ, ರಾಜಕೀಯ ನಮ್ಗೆ ಬೇಕಾಗಿಲ್ಲಪ್ಪ ಹಿಂಗೆ ಅಂತ. ಜನಗಳೆಲ್ಲ ಇಲ್ಲ ನಿಮ್ಮಂಥವ್ರು ಇರಬೇಕು, ನಿಮ್ಮ ಮಗನ್ನ ಇಲ್ಲಿ ಕಾರ್ಪೊರೇಟ್ರಿಗೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಟ್ರೈ ಮಾಡಿ, ನಾವೆಲ್ಲ ನಿಮ್ಮ ಜೊತೇಲಿ ಇದ್ದೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್. ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಸೀಟ್ ಕೊಟ್ಟರೆ 100ಕ್ಕೆ 100 ನಾವು ಜಯಶೀಲರನ್ನಾಗಿ ಬರ್ತೀವಿ ಸರ್. ಸರ್ ಒಂದು ವರಿಷ್ಠರು ಏನಾದರೂ ಒಂದು ಭರವಸೆ ಕೊಟ್ಟಿದ್ದಾರೆ ಟಿಕೆಟ್ಗೆ? ಕಾಂಗ್ರೆಸ್ ಪಕ್ಷದಲ್ಲಿ ಹೆಂಗೆ ಸರ್ ಅಂದರೆ, ಯಾರು ಶಕ್ತಿ ಇದೆ ಅವರೇ ಇಲ್ಲಿ ಗೆಲ್ಲಕ್ಕಾಗೋದು. ಅವರೆಲ್ಲನೂ ನಿಖಿಲ್ ಅಮರ್ನಾಥ್ ಮಗ ನಿಖಿಲ್ ಮಂಜುನಾಥ್ ಇಲ್ಲಿ ಗೆಲ್ತಾನೆ ಇಲ್ಲ ಅಂತ ಎಲ್ಲ ತಿಳ್ಕೊಂಡು ಸೀಟನ್ನು ಡಿಕ್ಲೇರ್ ಮಾಡ್ತಾರೆ ಸರ್. ನಿಖಿಲ್ ಅದಕ್ಕಿಂತ ಅಮರ್ನಾಥ್ ಚಿರಪರಿಚಿತ ಹೆಸರು, ಆ ಹೆಸರು ಮುಂದೆ ಕೆಲಸ ಸರ್. 100ಕ್ಕೆ 100 ನನ್ನ ಮಗನಿಗೆ ಸಿಕ್ಕುತ್ತೆ ಅಂತ ಆಸೆ ಇಟ್ಕೊಂಡಿದ್ದೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಸಿಗುತ್ತೆ, ನಮ್ಮ ಮಗ ಗೆಲ್ತಾನೆ ಅಂತ ನನಗೆ ಆಸೆ ಇದೆ ಸರ್. ಯಾವ ಒಂದು ರೀತಿಯಲ್ಲಿ ಸಕ್ರಿಯ ಕಾರ್ಯಕರ್ತ ಕೆಲಸ ಮಾಡ್ತಾ ಇದ್ದಾರೆ ಸರ್ ಮಗ ಅವರು, ಯಾವ ರೀತಿ ವಾರ್ಡಲ್ಲಿ ಬಿಂಬಿಸ್ಕೊಂಡಿದ್ದಾರೆ ಸರ್? ಈಗ ಪ್ರತಿಯೊಂದು ನೀರು ಆಗ್ಬೋದು, BWD SSA ಆಗ್ಬೋದು, ಕಸ ಆಗ್ಬೋದು, ಈಗಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು, ಆಮೇಲೆ ನಾವು ಈಗ ರಾಜಕೀಯಕ್ಕೆ ಅಂತ ಏನಿಲ್ಲ, ಮುಂಚೆಯಿಂದ ದೇವಸ್ಥಾನದ ಕೆಲಸ ಆಗ್ಬೋದು, ಸಮಾಜ ಸೇವೆ ಮಾಡಿಕೊಂಡೇ ಬರ್ತಾ ಇದ್ದೀವಿ ಸರ್. ಏನಾದರೂ ಜನ ಎಲ್ಲ ಸೇರಿ ಅವಕಾಶ ಕೊಟ್ಟರೆ 100ಕ್ಕೆ 100 ಮಾದರಿ ಕೃಷ್ಣರಾಜಪುರ ನಂಬರ್ 14 ಮಾದರಿ ಇದನ್ನು ಮಾಡಬೇಕು ಅಂತ, ವಾರ್ಡ್ ಮಾಡಬೇಕು ಅಂತ ನಮ್ಮ ಆಸೆಗಳಿದೆ ಸರ್. ಥ್ಯಾಂಕ್ ಯು ಸರ್. ಈ ದಿನ ಏನು ನಮ್ಮ ಸ್ನೇಹಿತರು ಹಾಗೂ ಈ ವಾರ್ಡು KR ವಾರ್ಡಿನ GBA ಒಬ್ಬ ಆಸ್ಪಿರೆಂಟ್ ಆಗಿರುವಂಥ ನಿಖಿಲ್ ಅವರ ಹುಟ್ಟುಹಬ್ಬ. ಹಾಗಾಗಿ ನಾವೆಲ್ಲ ಸ್ನೇಹಿತರು ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಸೇರಿ ಇಲ್ಲಿ ಇವತ್ತು ಆಚರಣೆ ಮಾಡಿದ್ದೀವಿ. ಅವ್ರಿಗೆ ಶುಭಾಶಯಗಳನ್ನ ತಿಳಿಸಿದ್ದೀವಿ. ಬರೋ ದಿನಗಳಲ್ಲಿ ಅವ್ರಿಗೆ ಅವರ ಸೇವೆಯನ್ನು, ಸಮಾಜ ಸೇವೆಯನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರು ಇಲ್ಲಿ ಜಯಶೀಲರಾಗಲಿ ಅಂತ ಆಶೀರ್ವಾದಕ್ಕೆ ನಾನು ಒಬ್ಬ ಅವ್ರ ಸಪೋರ್ಟು. ನಮ್ಮೆಲ್ಲರ ಆಶೀರ್ವಾದ ಇದೆ ಅವರಿಗೆ. ಅದರ ಜೊತೆಗೆ ಏನು ಅವರು ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಈ ಭಾಗದಲ್ಲಿ, ಇದಕ್ಕೆ ಮುಂಚೆ ಅವ್ರ ತಂದೆಯವರು ಬಹಳಷ್ಟು ಸೇವೆ ಕೊಡುಗೆ ಇದೆ KR ಭಾಗಕ್ಕೆ. ಈ KR ಗ್ರಾಮದಲ್ಲಿ ಅವರು ಸಹ ಒಬ್ಬರು ಹಳಬರು, ಭಾಳ ವರ್ಷಗಳಿಂದ ಇಲ್ಲೇ ಇದ್ದಾರೆ. KR ಡೆವಲಪ್ಮೆಂಟಲ್ಲೂ ಸಹ ಸಾಕಷ್ಟು ಒಂದು ಆ್ಯಕ್ಟಿವ್ ಆಗಿ ಅವ್ರದ್ದು ಒಂದು ಪಾತ್ರ ಇದೆ. ಸೊ ಹಾಗಾಗಿ ಏನು ನಮ್ಮೆಲ್ಲರ ಅವ್ರಿಗೆ ಸಹಕಾರ ಇದ್ದೇ ಇರುತ್ತೆ, ಮುಂಚೆಯಿಂದನೂ ಇದೆ, ಈಗಲೂ ಇದೆ, ಮುಂದಕ್ಕೂ ಇದ್ದೇ ಇರುತ್ತೆ. ಹಾಗಾಗಿ ಕಾಂಗ್ರೆಸ್ ಪಕ್ಷನೂ ಸಹ ಅದನ್ನ ಗುರುತಿಸಿ ಇವ್ರಿಗೆ ಅವಕಾಶ ಮಾಡಿಕೊಟ್ರೆ ನಾವೆಲ್ಲ ಸೇರಿ, ಏನು ಇವರು ಹಿರಿಯರಿದ್ದಾರೆ, KR ಹಳಬರಿದ್ದಾರೆ, ಹಾಗೂ ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬದವರು, ಬೇರೆ ಪಕ್ಷದ ಪದಾಧಿಕಾರಿಗಳು ಎಲ್ಲ ಸೇರಿ ನಾವು ಒಗ್ಗಟ್ಟಾಗಿ ಇವ್ರನ್ನ ಮುಂದೆ ಗೆಲ್ಸ್ಕೊಂಬರ್ತೀವಿ GBA ಚುನಾವಣೆಯನ್ನು. ಈಗ ಇವರು ಒಂದು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ.
ಕೆ ಆರ್ ಪುರ ವಾರ್ಡ್ ನಂಬರ್ 4. ಈ ವಾರ್ಡಲ್ಲಿ ಇವರು ಒಬ್ಬರು ಆಸ್ಪಿರೆಂಟು. ಸೊ ಇವ್ರ ಮನೆ ಪಕ್ಕದಲ್ಲೇ ಇರುವಂತಹ ಇವ್ರದೇ ಸೈಟ್ನಲ್ಲಿ ಏನು ಜನರನ್ನ ಭೇಟಿ ಮಾಡೋದಕ್ಕಾಗಲಿ, ಕುತ್ಕೊಂಡು ಮಾತಾಡೋದಕ್ಕಾಗಲಿ, ಅವ್ರ ಸಮಸ್ಯೆಗಳು ಕೇಳೋದಕ್ಕಾಗಲಿ, ಇಲ್ಲಿ ವಾರ್ಡಿನ ಜನತೆ ಹಾಗೂ ಅಕ್ಕಪಕ್ಕದವ್ರ ವಾರ್ಡು ಇಲ್ಲ ಕೆ ಆರ್ ಪುರಂ ನಿವಾಸಿಗಳು ಯಾರೇ ಆಗಿರ್ಬೋದು, ಕೆ ಆರ್ ಪುರಂ ಮತಕ್ಷೇತ್ರದ ನಿವಾಸಿಗಳು ಅವ್ರು ಬಂದರೆ ಇಲ್ಲಿ ಒಂದು ಊಟ ತಿಂಡಿ ವ್ಯವಸ್ಥೆ ಆಗಿರಲಿ, ಒಂದು ಶೌಚಾಲಯ ಬಂದು ಅವ್ರ ಸಮಸ್ಯೆಗಳನ್ನ ಹೇಳ್ಕೊತಾರೆ. ಇವ್ರ ಕೈಲಾಗಿದ್ದ ಸಹಾಯ ಇವ್ರು ಮಾಡ್ತಾರೆ. ಇವತ್ತು ಸರ್ಕಾರ ಇದೆ, ಹಾಗಾಗಿ ಆ ಉದ್ದೇಶದಿಂದ ಒಂದು ಸೇವೆ ಮಾಡಬೇಕು ಜನಕ್ಕೆ ಅಂತ ಹೇಳಿ ಇವರು ಮುಂದಿನ ದಿನ ಪಕ್ಷದ ಆಶೀರ್ವಾದ ಇದ್ದರೆ ಇವರು ಅಭ್ಯರ್ಥಿ ಆಗ್ತಾರೆ ಇಲ್ಲಿ. ಆ ದೃಷ್ಟಿಯಿಂದ ಇವರು ಇಲ್ಲಿ ಆಫೀಸ್ ಮಾಡಿರೋದು, ಆಕಾಂಕ್ಷಿ ಆಫೀಸು. ಇದನ್ನು ಕೆಲವರು ಅಪಪ್ರಚಾರ ಏನಂತ ವಾರ್ಡ್ ಆಫೀಸೋ ಇಲ್ಲ ಬ್ಲಾಕ್ ಆಫೀಸೋ ಅಂತೆಲ್ಲ ಇಲ್ಲ, ಪಾರ್ಟಿ ಆಫೀಸ್ ಬೇರೆ ಇದೆ, ಪಾರ್ಟಿ ಆಫೀಸ್ ಬೇರೆ ಇದೆ, ಇದು ಪರ್ಸ್ನಲ್ ಆಫೀಸು. ಈ ಕ್ಲಾರಿಫಿಕೇಷನ್ನು ನಾನು ಎಲ್ಲ ಕಾಂಗ್ರೆಸ್ಸು ಕಾರ್ಯಕರ್ತರಿಗೆ, ಮತದಾರರಿಗೆ ಹಾಗೂ ಮುಖಂಡರು, ಹಿರಿಯರು, ಯುವಕರು, ಯಾವುದೇ ಮುಖಂಡರು ಇದ್ರೇನು ಅವ್ರಿಗೆ ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಆಕಾಂಕ್ಷಿಯಾಗಿ ಅವ್ರಿಗೆ ವೈಯಕ್ತಿಕವಾಗಿ ಒಂದು ಆಫೀಸ್ ಮಾಡ್ಕೊಂಡಿದ್ದಾರೆ. ಪಕ್ಷದ ಆಶೀರ್ವಾದದಿಂದ ನಾಳೆ ಅವ್ರಿಗೆ ಟಿಕೆಟ್ ಸಿಕ್ಕಿದ್ರೆ ಚುನಾವಣೆಯಲ್ಲೂ ಸಹ ಅನುಕೂಲ ಆಗುತ್ತೆ, ಚುನಾವಣೆಗೂ ಸಹ ಅಂತೇಳಿ ಇವ್ರ ಆಕಾಂಕ್ಷಿಯ ಆಫೀಸ್ ಇದು. ಥ್ಯಾಂಕ್ ಯು. ಮೈಸೂರಿಂದ ಬಂದಿದ್ದೀವಿ. ನಿಖಿಲ್ ಅವರು ನಮ್ಗೆ ಭಾಳ ಕ್ಲೋಸು. ಸೊ ಅವರು ಇವತ್ತಿನ ದಿನ ಯುವ ನಾಯಕರಾಗಿ ಹೊರ ಬಂದಿದ್ದಾರೆ, ತುಂಬ ಖುಷಿಯಾಗುತ್ತೆ. ಇದೇ ಭಾಗದ ಇನ್ನೊಬ್ಬ ಯುವ ನಾಯಕ ಬ್ರಿಜೇಶ್ ಅವರಿದ್ದಾರೆ. ಆಮೇಲೆ ಹಲವಾರು ಸ್ನೇಹಿತರುಗಳು ಬಂದಿದ್ದಾರೆ ಬೆಂಗಳೂರಿಂದ, ಬೇರೆ ಬೇರೆ ಭಾಗದಿಂದ. ತುಂಬ ಖುಷಿಯಾಗುತ್ತೆ ನನ್ನ ಸ್ನೇಹಿತ ಈ ಮಟ್ಟಕ್ಕೆ ಬೆಳೀತಾನೆ ಅಂತ. ಅವ್ನ ಕೈಲಿ ಇವತ್ತಿಂದ ಅಂತಲ್ಲ, ಅವನು ಸುಮಾರು ವರ್ಷದಿಂದನೂ ನಾವು ನೋಡ್ಕೊಂಬಂದಿದ್ದೀವಲ್ಲ, ಅವ್ನ ಕೈಲಿ ಸಹಾಯ ಮಾಡ್ತಾಯಿದ್ದಾನೆ. ಇವಾಗ ಅಧಿಕೃತವಾಗಿ ರಾಜಕಾರಣಕ್ಕೆ ಬಂದಿದ್ದಾನೆ. ಒಳ್ಳೆಯದಾಗಲಿ, ಮುಂದಿನ ದಿನದಲ್ಲಿ ತಾಯಿ ಚಾಮುಂಡೇಶ್ವರಿ ಅವನಿಗೆ ಆಶೀರ್ವಾದ ಮಾಡಲಿ ಅನ್ನೋದು ಕೇಳಕ್ಕೆ ಇಷ್ಟಪಡ್ತೀನಿ. ನಿಖಿಲ್ ಅವರು ಇವತ್ತೇ ಅಲ್ಲ, ಭಾಳ ಸಣ್ಣ ವಯಸ್ಸಿಂದ ನಮಗೆ ತುಂಬ ಆತ್ಮೀಯರು. ನಾನು ನೋಡ್ಕೊಂಬಂದಿರೋ ನಿಖಿಲ್ ಬಂದು ಫಸ್ಟಿಂದ ನಾನು ಸೋಷಲ್ ವರ್ಕಲ್ಲಿ ಇನ್ವಾಲ್ವ್ ಹಾಕ್ಕೊಂಬಂದಿದ್ದಾರೆ. ಜನಕ್ಕೆ ಅವಾಗವಾಗ ಏನೇನು ಸಹಾಯ ಬೇಕೋ ಅದನ್ನು ನಮ್ಗೆ ಯಾರಿಗೂ ಇಷ್ಟು ವರ್ಷ ತಿಳಿತಾ ಇರಲಿಲ್ಲ. ಇವಾಗ ಫಾರ್ ದ ಫಸ್ಟ್ ಟೈಮ್ ಮೊದಲನೇ ಬಾರಿ ಅವ್ರು ಎಲ್ಲರೂ ಮುಂದೆ ಬಂದು ನಂಗೊಂದು ಅವಕಾಶ ಕೊಡಿ ಅಂತ ಬರ್ತಿದ್ದಾರೆ. ಅದಕ್ಕೆ ಈ ಮಟ್ಟದಲ್ಲಿ ಜನ ಎಲ್ಲ ಸೇರಿರೋದು ನೀವೇ ನೋಡ್ತಿದ್ದೀರಾ, ಪ್ರತಿಯೊಬ್ಬರು ಇಲ್ಲಿ ಸೇರಿದ್ದೀರಾ, ಯಾವ ರೀತಿಯಲ್ಲಿ ಆಚರಣೆ ನಡೀತಾ ಇದೆ ಅಂತ. ಇಲ್ಲೇ ಅಲ್ದಿರ ಬೆಳಗ್ಗೆಯಿಂದ ಹಲವಾರು ಕಡೆ ಆಚರಣೆ ನಡೆಸ್ತಾ ಇದ್ದಾರೆ. ಇನ್ನು ಮುಂದೆ ಅವ್ರಿಗೆ ಒಂದು ಒಳ್ಳೆ ಅಡಿಪಾಯ ಆಗಲಿ, ಇವತ್ತಿಂದ ಅವ್ರಿಗೆ ಒಂದು ಒಳ್ಳೆ ಶುರು ಸ್ಟಾರ್ಟ್ ಆಗಲಿ ಅಂತ ನಾನು ಕೋರ್ಕೊತೀನಿ, ನಮ್ಮ ಫ್ರೆಂಡ್ಸ್ ಎಲ್ಲ ಕೋರ್ಕೊತೀವಿ. ಆಗಲೇ ಹೇಳ್ದಂಗೆ ಬ್ರಿಜೇಶ್ ಮತ್ತು ಅವರ ತಂದೆ ತಾಯಿಯವರು ಎಲ್ಲರೂ ಇವ್ರ ಜೊತೆ ಇದ್ದಾರೆ. ಆ ಒಂದು ವಿಶ್ವಾಸವನ್ನು ಅವರು ಉಳಿಸ್ಕೊತಾರೆ ಅಂತ ನನಗೆ ಸಂಪೂರ್ಣ ಭರವಸೆ ಇದೆ. ಅದೇ ನಿಟ್ಟಿನಲ್ಲಿ ಈ ಆಫೀಸನ್ನು ರೀಸೆಂಟಾಗಿ ಓಪನ್ ಮಾಡಿದ್ರು. ಕೆ ಆರ್ ಪುರಂ ಭಾಗದಲ್ಲಿ ಒಂದು ಸೋಷಲ್ ಸರ್ವಿಸ್ಗೆ ಒಂದು ಫ್ಯಾಮ್ಲಿ ಆಗಿದ್ದರು, ಇವಾಗ ಆಫೀಸೇ ಓಪನ್ ಮಾಡಿದ್ದಾರೆ. ನಾನು ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಬರಲಿ, ಒಳ್ಳೆ ಅವಕಾಶ ಸಿಗಲಿ, ಎಲೆಕ್ಷನ್ನಲ್ಲಿ ಕೂಡ ಜಯವೇರಿ ಆಗಲಿ ಅಂತ ಆಶಿಸ್ತೀನಿ. ವಿಶಿಂಗ್ ಎಮ್ ಅ ವೆರಿ ಹ್ಯಾಪಿ ಬರ್ಡೇ.